ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ಪಕ್ಕಾ ಪಾಲಿಟಿಕ್ಸ್ನಲ್ಲಿ ರಾಜಕೀಯ ವಿದ್ಯಮಾನಗಳ ಕಡೆ ಗಮನ ಕೊಡೋಕೆ ಮುಂಚೆ ಈ ಕ್ಷಣದ ಒಂದು ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಕಡೆ ಗಮನ ಕೊಡೋಣ. ದರ್ಶನ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆಯಾಗಿದೆ. ಕೋರ್ಟ್ನಲ್ಲಿ ಮಧ್ಯಂತರ ಜಾಮೀನಿನ ವಿಸ್ತರಣೆಯ ಅರ್ಜಿ ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಅದರ ವಿಚಾರಣೆ ಕೂಡ ಮುಂದೂಡಿಕೆ ಮಾಡಲಾಗಿದೆ. ದರ್ಶನ್ ಜಾಮೀನಿಗೆ ಎಸ್ಪಿಪಿ ಆಕ್ಷೇಪವನ್ನ ಸಲ್ಲಿಸಿದ್ದಾರೆ. ದರ್ಶನ್ ಅಂಡ್ ಟೀಮ್ಗೆ ಇವತ್ತು ಕೂಡ ಭಾರಿ ನಿರಾಸೆಯಾಗಿದೆ. ಬೇಲ್ನ ನಿರೀಕ್ಷೆಯಲ್ಲಿದ್ದ ದರ್ಶನ್ಗಿಲ್ಲ ಸದ್ಯಕ್ಕೆ ಜಾಮೀನಿನ ಭಾಗ್ಯ. 10ನೇ ತಾರೀಕಿನ ತನಕ ಮೆಡಿಕಲ್ ಬೇಲ್ ಇದೆ. ಅದು ಮುಗಿದ ನಂತರ ಮತ್ತೆ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಹೋಗಲೇಬೇಕಾದ ಅನಿವಾರ್ಯತೆ ಕೂಡ ಇದೆ. ಇಷ್ಟರ ಒಳಗೆ ರೆಗ್ಯುಲರ್ ಬೇಲನ್ನು ಪಡೆದುಕೊಳ್ಳುವ ಪ್ರಯತ್ನವನ್ನ ದರ್ಶನ್ ಮಾಡ್ತಾ ಇದ್ರು. ಆದರೆ ಸೋಮವಾರಕ್ಕೆ ಇದರ ವಿಚಾರಣೆಯನ್ನ ಮುಂದೂಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ಪಕ್ಕಾ ಪಾಲಿಟಿಕ್ಸ್ನಲ್ಲಿ ರಾಜಕೀಯ ವಿದ್ಯಮಾನಗಳ ಕಡೆ ಗಮನ ಕೊಡೋಕೆ ಮುಂಚೆ ಈ ಕ್ಷಣದ ಒಂದು ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಕಡೆ ಗಮನ ಕೊಡೋಣ. ದರ್ಶನ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆಯಾಗಿದೆ. ಕೋರ್ಟ್ನಲ್ಲಿ ಮಧ್ಯಂತರ ಜಾಮೀನಿನ ವಿಸ್ತರಣೆಯ ಅರ್ಜಿ ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಅದರ ವಿಚಾರಣೆ ಕೂಡ ಮುಂದೂಡಿಕೆ ಮಾಡಲಾಗಿದೆ. ದರ್ಶನ್ ಜಾಮೀನಿಗೆ ಎಸ್ಪಿಪಿ ಆಕ್ಷೇಪವನ್ನ ಸಲ್ಲಿಸಿದ್ದಾರೆ. ದರ್ಶನ್ ಅಂಡ್ ಟೀಮ್ಗೆ ಇವತ್ತು ಕೂಡ ಭಾರಿ ನಿರಾಸೆಯಾಗಿದೆ. ಬೇಲ್ನ ನಿರೀಕ್ಷೆಯಲ್ಲಿದ್ದ ದರ್ಶನ್ಗಿಲ್ಲ ಸದ್ಯಕ್ಕೆ ಜಾಮೀನಿನ ಭಾಗ್ಯ. 10ನೇ ತಾರೀಕಿನ ತನಕ ಮೆಡಿಕಲ್ ಬೇಲ್ ಇದೆ. ಅದು ಮುಗಿದ ನಂತರ ಮತ್ತೆ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಹೋಗಲೇಬೇಕಾದ ಅನಿವಾರ್ಯತೆ ಕೂಡ ಇದೆ. ಇಷ್ಟರ ಒಳಗೆ ರೆಗ್ಯುಲರ್ ಬೇಲನ್ನು ಪಡೆದುಕೊಳ್ಳುವ ಪ್ರಯತ್ನವನ್ನ ದರ್ಶನ್ ಮಾಡ್ತಾ ಇದ್ರು. ಆದರೆ ಸೋಮವಾರಕ್ಕೆ ಇದರ ವಿಚಾರಣೆಯನ್ನ ಮುಂದೂಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ಪಕ್ಕಾ ಪಾಲಿಟಿಕ್ಸ್ನಲ್ಲಿ ರಾಜಕೀಯ ವಿದ್ಯಮಾನಗಳ ಕಡೆ ಗಮನ ಕೊಡೋಕೆ ಮುಂಚೆ ಈ ಕ್ಷಣದ ಒಂದು ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಕಡೆ ಗಮನ ಕೊಡೋಣ. ದರ್ಶನ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆಯಾಗಿದೆ. ಕೋರ್ಟ್ನಲ್ಲಿ ಮಧ್ಯಂತರ ಜಾಮೀನಿನ ವಿಸ್ತರಣೆಯ ಅರ್ಜಿ ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಅದರ ವಿಚಾರಣೆ ಕೂಡ ಮುಂದೂಡಿಕೆ ಮಾಡಲಾಗಿದೆ. ದರ್ಶನ್ ಜಾಮೀನಿಗೆ ಎಸ್ಪಿಪಿ ಆಕ್ಷೇಪವನ್ನ ಸಲ್ಲಿಸಿದ್ದಾರೆ. ದರ್ಶನ್ ಅಂಡ್ ಟೀಮ್ಗೆ ಇವತ್ತು ಕೂಡ ಭಾರಿ ನಿರಾಸೆಯಾಗಿದೆ. ಬೇಲ್ನ ನಿರೀಕ್ಷೆಯಲ್ಲಿದ್ದ ದರ್ಶನ್ಗಿಲ್ಲ ಸದ್ಯಕ್ಕೆ ಜಾಮೀನಿನ ಭಾಗ್ಯ. 10ನೇ ತಾರೀಕಿನ ತನಕ ಮೆಡಿಕಲ್ ಬೇಲ್ ಇದೆ. ಅದು ಮುಗಿದ ನಂತರ ಮತ್ತೆ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಹೋಗಲೇಬೇಕಾದ ಅನಿವಾರ್ಯತೆ ಕೂಡ ಇದೆ. ಇಷ್ಟರ ಒಳಗೆ ರೆಗ್ಯುಲರ್ ಬೇಲನ್ನು ಪಡೆದುಕೊಳ್ಳುವ ಪ್ರಯತ್ನವನ್ನ ದರ್ಶನ್ ಮಾಡ್ತಾ ಇದ್ರು. ಆದರೆ ಸೋಮವಾರಕ್ಕೆ ಇದರ ವಿಚಾರಣೆಯನ್ನ ಮುಂದೂಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ಪಕ್ಕಾ ಪಾಲಿಟಿಕ್ಸ್ನಲ್ಲಿ ರಾಜಕೀಯ ವಿದ್ಯಮಾನಗಳ ಕಡೆ ಗಮನ ಕೊಡೋಕೆ ಮುಂಚೆ ಈ ಕ್ಷಣದ ಒಂದು ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಕಡೆ ಗಮನ ಕೊಡೋಣ. ದರ್ಶನ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆಯಾಗಿದೆ. ಕೋರ್ಟ್ನಲ್ಲಿ ಮಧ್ಯಂತರ ಜಾಮೀನಿನ ವಿಸ್ತರಣೆಯ ಅರ್ಜಿ ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಅದರ ವಿಚಾರಣೆ ಕೂಡ ಮುಂದೂಡಿಕೆ ಮಾಡಲಾಗಿದೆ. ದರ್ಶನ್ ಜಾಮೀನಿಗೆ ಎಸ್ಪಿಪಿ ಆಕ್ಷೇಪವನ್ನ ಸಲ್ಲಿಸಿದ್ದಾರೆ. ದರ್ಶನ್ ಅಂಡ್ ಟೀಮ್ಗೆ ಇವತ್ತು ಕೂಡ ಭಾರಿ ನಿರಾಸೆಯಾಗಿದೆ. ಬೇಲ್ನ ನಿರೀಕ್ಷೆಯಲ್ಲಿದ್ದ ದರ್ಶನ್ಗಿಲ್ಲ ಸದ್ಯಕ್ಕೆ ಜಾಮೀನಿನ ಭಾಗ್ಯ. 10ನೇ ತಾರೀಕಿನ ತನಕ ಮೆಡಿಕಲ್ ಬೇಲ್ ಇದೆ. ಅದು ಮುಗಿದ ನಂತರ ಮತ್ತೆ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಹೋಗಲೇಬೇಕಾದ ಅನಿವಾರ್ಯತೆ ಕೂಡ ಇದೆ. ಇಷ್ಟರ ಒಳಗೆ ರೆಗ್ಯುಲರ್ ಬೇಲನ್ನು ಪಡೆದುಕೊಳ್ಳುವ ಪ್ರಯತ್ನವನ್ನ ದರ್ಶನ್ ಮಾಡ್ತಾ ಇದ್ರು. ಆದರೆ ಸೋಮವಾರಕ್ಕೆ ಇದರ ವಿಚಾರಣೆಯನ್ನ ಮುಂದೂಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ಪಕ್ಕಾ ಪಾಲಿಟಿಕ್ಸ್ನಲ್ಲಿ ರಾಜಕೀಯ ವಿದ್ಯಮಾನಗಳ ಕಡೆ ಗಮನ ಕೊಡೋಕೆ ಮುಂಚೆ ಈ ಕ್ಷಣದ ಒಂದು ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಕಡೆ ಗಮನ ಕೊಡೋಣ. ದರ್ಶನ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆಯಾಗಿದೆ. ಕೋರ್ಟ್ನಲ್ಲಿ ಮಧ್ಯಂತರ ಜಾಮೀನಿನ ವಿಸ್ತರಣೆಯ ಅರ್ಜಿ ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಅದರ ವಿಚಾರಣೆ ಕೂಡ ಮುಂದೂಡಿಕೆ ಮಾಡಲಾಗಿದೆ. ದರ್ಶನ್ ಜಾಮೀನಿಗೆ ಎಸ್ಪಿಪಿ ಆಕ್ಷೇಪವನ್ನ ಸಲ್ಲಿಸಿದ್ದಾರೆ. ದರ್ಶನ್ ಅಂಡ್ ಟೀಮ್ಗೆ ಇವತ್ತು ಕೂಡ ಭಾರಿ ನಿರಾಸೆಯಾಗಿದೆ.
ಬೇಲ್ನ ನಿರೀಕ್ಷೆಯಲ್ಲಿದ್ದ ದರ್ಶನ್ಗಿಲ್ಲ ಸದ್ಯಕ್ಕೆ ಜಾಮೀನಿನ ಭಾಗ್ಯ. 10ನೇ ತಾರೀಕಿನ ತನಕ ಮೆಡಿಕಲ್ ಬೇಲ್ ಇದೆ. ಅದು ಮುಗಿದ ನಂತರ ಮತ್ತೆ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಹೋಗಲೇಬೇಕಾದ ಅನಿವಾರ್ಯತೆ ಕೂಡ ಇದೆ. ಇಷ್ಟರ ಒಳಗೆ ರೆಗ್ಯುಲರ್ ಬೇಲನ್ನು ಪಡೆದುಕೊಳ್ಳುವ ಪ್ರಯತ್ನವನ್ನ ದರ್ಶನ್ ಮಾಡ್ತಾ ಇದ್ರು. ಆದರೆ ಸೋಮವಾರಕ್ಕೆ ಇದರ ವಿಚಾರಣೆಯನ್ನ ಮುಂದೂಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ಪಕ್ಕಾ ಪಾಲಿಟಿಕ್ಸ್ನಲ್ಲಿ ರಾಜಕೀಯ ವಿದ್ಯಮಾನಗಳ ಕಡೆ ಗಮನ ಕೊಡೋಕೆ ಮುಂಚೆ ಈ ಕ್ಷಣದ ಒಂದು ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಕಡೆ ಗಮನ ಕೊಡೋಣ. ದರ್ಶನ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆಯಾಗಿದೆ. ಕೋರ್ಟ್ನಲ್ಲಿ ಮಧ್ಯಂತರ ಜಾಮೀನಿನ ವಿಸ್ತರಣೆಯ ಅರ್ಜಿ ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಅದರ ವಿಚಾರಣೆ ಕೂಡ ಮುಂದೂಡಿಕೆ ಮಾಡಲಾಗಿದೆ. ದರ್ಶನ್ ಜಾಮೀನಿಗೆ ಎಸ್ಪಿಪಿ ಆಕ್ಷೇಪವನ್ನ ಸಲ್ಲಿಸಿದ್ದಾರೆ. ದರ್ಶನ್ ಅಂಡ್ ಟೀಮ್ಗೆ ಇವತ್ತು ಕೂಡ ಭಾರಿ ನಿರಾಸೆಯಾಗಿದೆ. ಬೇಲ್ನ ನಿರೀಕ್ಷೆಯಲ್ಲಿದ್ದ ದರ್ಶನ್ಗಿಲ್ಲ ಸದ್ಯಕ್ಕೆ ಜಾಮೀನಿನ ಭಾಗ್ಯ. 10ನೇ ತಾರೀಕಿನ ತನಕ ಮೆಡಿಕಲ್ ಬೇಲ್ ಇದೆ. ಅದು ಮುಗಿದ ನಂತರ ಮತ್ತೆ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಹೋಗಲೇಬೇಕಾದ ಅನಿವಾರ್ಯತೆ ಕೂಡ ಇದೆ. ಇಷ್ಟರ ಒಳಗೆ ರೆಗ್ಯುಲರ್ ಬೇಲನ್ನು ಪಡೆದುಕೊಳ್ಳುವ ಪ್ರಯತ್ನವನ್ನ ದರ್ಶನ್ ಮಾಡ್ತಾ ಇದ್ರು. ಆದರೆ ಸೋಮವಾರಕ್ಕೆ ಇದರ ವಿಚಾರಣೆಯನ್ನ ಮುಂದೂಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ಪಕ್ಕಾ ಪಾಲಿಟಿಕ್ಸ್ನಲ್ಲಿ ರಾಜಕೀಯ ವಿದ್ಯಮಾನಗಳ ಕಡೆ ಗಮನ ಕೊಡೋಕೆ ಮುಂಚೆ ಈ ಕ್ಷಣದ ಒಂದು ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಕಡೆ ಗಮನ ಕೊಡೋಣ. ದರ್ಶನ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆಯಾಗಿದೆ. ಕೋರ್ಟ್ನಲ್ಲಿ ಮಧ್ಯಂತರ ಜಾಮೀನಿನ ವಿಸ್ತರಣೆಯ ಅರ್ಜಿ ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಅದರ ವಿಚಾರಣೆ ಕೂಡ ಮುಂದೂಡಿಕೆ ಮಾಡಲಾಗಿದೆ. ದರ್ಶನ್ ಜಾಮೀನಿಗೆ ಎಸ್ಪಿಪಿ ಆಕ್ಷೇಪವನ್ನ ಸಲ್ಲಿಸಿದ್ದಾರೆ. ದರ್ಶನ್ ಅಂಡ್ ಟೀಮ್ಗೆ ಇವತ್ತು ಕೂಡ ಭಾರಿ ನಿರಾಸೆಯಾಗಿದೆ. ಬೇಲ್ನ ನಿರೀಕ್ಷೆಯಲ್ಲಿದ್ದ ದರ್ಶನ್ಗಿಲ್ಲ ಸದ್ಯಕ್ಕೆ ಜಾಮೀನಿನ ಭಾಗ್ಯ. 10ನೇ ತಾರೀಕಿನ ತನಕ ಮೆಡಿಕಲ್ ಬೇಲ್ ಇದೆ. ಅದು ಮುಗಿದ ನಂತರ ಮತ್ತೆ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಹೋಗಲೇಬೇಕಾದ ಅನಿವಾರ್ಯತೆ ಕೂಡ ಇದೆ. ಇಷ್ಟರ ಒಳಗೆ ರೆಗ್ಯುಲರ್ ಬೇಲನ್ನು ಪಡೆದುಕೊಳ್ಳುವ ಪ್ರಯತ್ನವನ್ನ ದರ್ಶನ್ ಮಾಡ್ತಾ ಇದ್ರು. ಆದರೆ ಸೋಮವಾರಕ್ಕೆ ಇದರ ವಿಚಾರಣೆಯನ್ನ ಮುಂದೂಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ಪಕ್ಕಾ ಪಾಲಿಟಿಕ್ಸ್ನಲ್ಲಿ ರಾಜಕೀಯ ವಿದ್ಯಮಾನಗಳ ಕಡೆ ಗಮನ ಕೊಡೋಕೆ ಮುಂಚೆ ಈ ಕ್ಷಣದ ಒಂದು ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಕಡೆ ಗಮನ ಕೊಡೋಣ. ದರ್ಶನ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆಯಾಗಿದೆ. ಕೋರ್ಟ್ನಲ್ಲಿ ಮಧ್ಯಂತರ ಜಾಮೀನಿನ ವಿಸ್ತರಣೆಯ ಅರ್ಜಿ ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಅದರ ವಿಚಾರಣೆ ಕೂಡ ಮುಂದೂಡಿಕೆ ಮಾಡಲಾಗಿದೆ. ದರ್ಶನ್ ಜಾಮೀನಿಗೆ ಎಸ್ಪಿಪಿ ಆಕ್ಷೇಪವನ್ನ ಸಲ್ಲಿಸಿದ್ದಾರೆ. ದರ್ಶನ್ ಅಂಡ್ ಟೀಮ್ಗೆ ಇವತ್ತು ಕೂಡ ಭಾರಿ ನಿರಾಸೆಯಾಗಿದೆ. ಬೇಲ್ನ ನಿರೀಕ್ಷೆಯಲ್ಲಿದ್ದ ದರ್ಶನ್ಗಿಲ್ಲ ಸದ್ಯಕ್ಕೆ ಜಾಮೀನಿನ ಭಾಗ್ಯ. 10ನೇ ತಾರೀಕಿನ ತನಕ ಮೆಡಿಕಲ್ ಬೇಲ್ ಇದೆ. ಅದು ಮುಗಿದ ನಂತರ ಮತ್ತೆ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಹೋಗಲೇಬೇಕಾದ ಅನಿವಾರ್ಯತೆ ಕೂಡ ಇದೆ. ಇಷ್ಟರ ಒಳಗೆ ರೆಗ್ಯುಲರ್ ಬೇಲನ್ನು ಪಡೆದುಕೊಳ್ಳುವ ಪ್ರಯತ್ನವನ್ನ ದರ್ಶನ್ ಮಾಡ್ತಾ ಇದ್ರು. ಆದರೆ ಸೋಮವಾರಕ್ಕೆ ಇದರ ವಿಚಾರಣೆಯನ್ನ ಮುಂದೂಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ.